ಸಿನಿಮಾ ರಂಗದಲ್ಲಿ ಒಂದೊಂದು ಭಾಷೆಗೆ ಒಂದೊಂದು ಹೆಸರಿದೆ. ಸ್ಯಾಂಡಲ್ವುಡ್ಡು, ಬಾಲಿವುಡ್ಡು, ಹಾಲಿವುಡ್ಡು, ಕಾಲಿವುಡ್ಡು, ಮಾಲಿವುಡ್ಡು ಹೀಗೆ ಕೊನೆಯದಾಗಿ ವುಡ್ ಬರುತ್ತೆ. ಇದು ಯಾಕೆ ಅಂತ ನಿಮ್ಗೆ ಗೊತ್ತಾ? ಅದಿರಲಿ, ಸ್ಯಾಂಡಲ್ವುಡ್ಡು ಅಂತ ಯಾಕೆ ಕರೀತಾರೆ ಗೊತ್ತಾ? ಹಾಲಿವುಡ್, ಬಾಲಿವುಡ್ ಅಂತ ಯಾಕೆ ಕರೀತಾರೆ ಗೊತ್ತಾ? ಇವತ್ತು ಅದ್ರ ಬಗ್ಗೆ ನಾವು ತಿಳ್ಕೊಂಡು ಬರೋಣ. ಅದಕ್ಕಿಂತ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈಗ ಮೊದಲನೇದಾಗಿ ನಮ್ಮ ಸಿನಿಮಾ ಲೆಕ್ಕ ಹಾಕಿದರೆ, ಸಿನಿಮಾ ಎಲ್ಲ ವಿದೇಶದ ಒಂದು ಮೂಲದಿಂದ ಬಂದಿದ್ದು. ಅಲ್ಲಿ ಹಾಲಿವುಡ್ಡು ಅಂತಾರೆ. ಹಾಲಿವುಡ್ಡು ಅಂದರೆ ಅಲ್ಲೊಂದು ಪ್ಲೇಸ್ ಇದೆ, ಆ ಪ್ಲೇಸಿಗೆ ಹಾಲಿವುಡ್ ಅಂತ ಪ್ಲೇಸ್ ಇದೆ. ಆ ಪ್ಲೇಸಿನಿಂದಾಗಿ ಈ ಸಿನಿಮಾ ವಿದೇಶದ ಸಿನಿಮಾಕ್ಕೆ ಹೆಸರು ಬಂತು. ಹಾಲಿವುಡ್ ಅಂದರೆ ಅಲ್ಲಿ ಸಮೃದ್ಧಿ ಅಂತ ಅರ್ಥ. ಅಮೇರಿಕದ ಪ್ರಸಿದ್ಧ ಉದ್ಯಮಿ H.J. ವಿಟ್ಲೆ ಈ ಹೆಸರನ್ನು ಸಿನಿಮಾ ರಂಗಕ್ಕೆ ಇಟ್ಟರು, ಹಾಲಿವುಡ್ ಅಂತ. ಹಾಗಾಗಿ ಮುಂದೆ ಅದು ಪ್ರಪಂಚದಾದ್ಯಂತ ಪ್ರಸಿದ್ಧಿಯನ್ನು ಪಡೆಯಿತು. ಹಿಂದಿ ಚಿತ್ರರಂಗಕ್ಕೆ ಬಾಲಿವುಡ್ ಅಂತ ಇರಲಿಲ್ಲ. ಬಾಂಬೆಯ ಮೊದಲ ಅಕ್ಷರ ತಗೊಂಡು ಉಳಿದದ್ದನ್ನು ವುಡ್ ಅಂತ ಫಾರಿನ್ ಹೆಸರು ತಗೊಂಡು ಬಾಲಿವುಡ್ ಅಂತ ಇಟ್ಕೊಂಡಿದ್ದಾರೆ. ಮೊದಲು ಅದು ಹಿಂದಿ ಚಿತ್ರರಂಗ ಅಂತ ಇತ್ತು. ಹಾಗೆ ಮಲಯಾಳ ಚಿತ್ರರಂಗಕ್ಕೆ ಮಾಲಿವುಡ್ ಅಂತ ಕರೀತಾರೆ. ಕಾಲಿವುಡ್ಡು ಅಂತಲೂ ತಮಿಳ್ ಚಿತ್ರರಂಗಕ್ಕೆ ಕರೀತಾರೆ. ಹೀಗೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಸ್ಯಾಂಡಲ್ವುಡ್ ಅಂತ ಕರೀತಾರೆ. ಸ್ಯಾಂಡಲ್ ಅಂದರೆ ನಿಮ್ಗೆ ಗೊತ್ತೇ ಇದೆ, ಗಂಧದ ಮರ ಜಾಸ್ತಿ ಇಲ್ಲಿ ಬೆಳೀತಾರೆ ಅಂತ, ಅದಕ್ಕೆ ಸ್ಯಾಂಡಲ್ವುಡ್ ಅಂತ ಹೆಸರಿಟ್ಟಿದ್ದಾರೆ. ಅಣ್ಣವರ ಸಿನಿಮಾನೇ ಇದೆ ಗಂಧದ ಗುಡಿ ಅಂತ. ಹಾಗಾಗಿ ಈ ಹೆಸರು ಬಂತು. ಅದಕ್ಕಿಂತ ಮೊದಲೇ ಬಂದಿದೆ. ಆದರೆ ಸ್ಯಾಂಡಲ್ವುಡ್ ಅಂತ ಹೆಸರು ಬಂದಿದ್ದು ಇಲ್ಲಿ ಶ್ರೀಗಂಧ ಜಾಸ್ತಿ ಬೆಳೀತಾರೆ ಅಂತ ಆ ಹೆಸರನ್ನೇ ಮುಂದುವರಿಸಿಕೊಂಡು ಬಂದಿದ್ದಾರೆ. ಹಾಲಿವುಡ್ನಿಂದಾಗಿ ಬೇರೆ ಬೇರೆ ದೇಶದಲ್ಲಿ ವುಡ್ ಅನ್ನೋ ಹೆಸರನ್ನು ಕಂಟಿನ್ಯೂ ಮಾಡಲಾಗಿದೆ. ಹಾಗೆ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಹೆಸರಿನಿಂದಲೇ ಕರೆಯಲಾಗುತ್ತಿದೆ ಚಿತ್ರರಂಗವನ್ನು. ಕೊನೆಯದಾಗಿ ವುಡ್ ಅನ್ನೋ ಹೆಸರನ್ನು ಸೇರಿಸಿಕೊಳ್ಳಲಾಗಿದೆ. ಈಗ ಗೊತ್ತಾಯ್ತಲ್ಲ ನಿಮಗೆ ಹೇಗೆ ಈ ವುಡ್ ಹೆಸರು ಬಂತು ಅಂತ. ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.